ಅಯ್ಯಯ್ಯೋ, ಟೈಮ್ ಬೇರೆ 8:45 ಆಗೋಯ್ತು. ಇನ್ನು ಇವಾಗ ಥರದ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ನನ್ನ ಕತೆ. ನನಗೆ ಬರೋ ಚಿತ್ರಾನ್ನ ಒಂದೇ ಹೆಂಗೋ ಅನ್ನಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒಗ್ಗರಣೆ ಕಲಿಸ್ಕೊಡ್ತೀನಿ. ನಾನು ಇನ್ನೇನು ಮಾಡೋಂಗಿಲ್ಲ. ನಮ್ಮ ಅತ್ತೆ ಹೇಳ್ದಂಗೆ ನಾಲ್ಕು ಥರ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಮಾಡಕ್ಕೆ ಬಂದರೆ ನಾನು ಮಾಡೋಕ್ಕೆ ಬರಲ್ವೇ? ಏನು ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ. ಇನ್ನೂ ಆಗಿಲ್ವೇನೇ ತಿಂಡಿ? ಅಯ್ಯೋ, ಕರೀತಾವಳೆ. ಆಯ್ತು ಅತ್ತೆ, ಆಯ್ತು, ಮಾಡ್ತಾ ಇದ್ದೀನಿ. ಅದೇನು ಮಾಡ್ತಾ ಇದೆಯೋ ಏನೋ, ಬೇಗ ತಗೊಂಬಂದು ಕುಕ್ಕು. ಅಯ್ಯೋ, ಇವ್ರೇನು ಊಟನೇ ಕಂಡಿಲ್ವಾ? ಯಾಕೆ ನಂಗೆ ಹಿಂಗೆ ಹಿಂಸೆ ಕೊಡ್ತಾವ್ರೆ? ಏನೇ ಅದು ಗೊಣ ಅಂತ ಇದೆಯಾ? ಏನು ಇಲ್ಲತ್ತೆ, ಬಂದೆ. ಹೆಂಗೋ ಅನ್ನ ರೆಡಿ ಆಗೈತೆ, ಬೇಗ ಅದನ್ನೇ ಒಗ್ಗರಿಸ್ಕೊಟ್ಬಿಡೋಣ. ಅಮ್ಮ, ಇದೇನಮ್ಮ 9 ಗಂಟೆ ಆಗ್ತಾ ಬರ್ತೈತೆ. ನನಗಂತೂ ಹೊಟ್ಟೆಲೆಲ್ಲ ಚುರು ಅಂತೈತೆ. ಬೆಳಗ್ಗೆ ಯೋಗ ಮಾಡಿರೋದಕ್ಕೂ ಅದಕ್ಕೂ ನಂಗೆ ಆಗ್ತಾ ಇಲ್ಲ ಕಣಮ್ಮ. ಸ್ಯಾಂಡ್ವಿಚ್ ಮಾಡ್ಕೊಂಡು ತಗೊಂಬ ಅಂತ ಅಂದ್ರೆ ನೋಡು, ಇನ್ನೂ ಬರಲಿಲ್ಲ ಅವಳು. ನಾನು ಇಡ್ಲಿ ಸಾಂಬಾರು ಕೇಳಿದ್ದೆ ಮಗಳೇ, ಇನ್ನೂ ಬಂದಿಲ್ಲ ಕಣೆ ಅವಳು. ಲೇ ಹಾಳಾದವಳೆ, ಬಾರೆ ಬೇಗ. ಏನು ಬದುಕಿದೆಯೋ ಇಲ್ಲ ಸತ್ತೇ ಹೋಗಿದ್ಯೋ? ಬಂದೆ ಅತ್ತೆ ಬಂದೆ. ಏನು ಬಂದೆ? ಅದೇನು ಅಡುಗೆ ಮನೆನಾ ಇಲ್ಲ ಪಿಕ್ಚರ್ ಥಿಯೇಟ್ರಾ? ಬೆಳಗ್ಗೆ ಹೋಗಿ ಸೇರ್ಕೊಂಡಿರೋಳು, ಇನ್ನೂ ಆಚೆ ಬರೋಕ್ಕೆ ಗೊತ್ತಿಲ್ಲ ನಿಂಗೆ? ಅದು ಅತ್ತೆ, ತಿಂಡಿ ಮಾಡ್ತಾ ಇದ್ದೆ ಅತ್ತೆ. ಓಹೋ, ಏನು ಸೀಮೆಗಿಲ್ ತಿಂಡಿ ಮಾಡ್ತಾ ಇದ್ದೆ? ಬೆಳಿಗ್ಗೆ 6 ಗಂಟೆಯಿಂದ ಅಡುಗೆ ಮನೇಲಿ ಗುಡುಗುಡು ಅಂತ ಇದೆಯಾ? ಏನೇನು ಮಾಡಿದ್ಯಾ ತಂದು ದಿಕ್ಕು ಇಲ್ಲಿ ನೋಡೋಣ. ಅತ್ತೆ, ಅದು ನಂಗೇನು ಅಡುಗೆ ಮಾಡೋಕ್ಕೆ ಬರಲ್ಲ. ನಾನು ಹಾಸ್ಟೆಲಲ್ಲಿ ಇದ್ದಾಗ ಇದೊಂದೇ ಅಡುಗೆ ಮಾಡ್ಕೊತ ಇದ್ದಿದ್ದು. ಫೋನಾರ ನೋಡ್ಕೊಂಡು ಮಾಡೋಣ ಅಂದರೆ ನಿಮ್ಮ ಮಗ ಬೇರೆ ಇವಾಗ ಬಂದಿದ್ರಲ್ಲ, ಫೋನ್ ನೋಡ್ಕೊಂಡು ಮಾಡೋಕ್ಕಾಗಿಲ್ಲ. ಅದಕ್ಕೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ ಅತ್ತೆ. ಏನೋ ಚಿತ್ರಾನ್ನ? ಯಾರು ತಿನ್ನೋರು ನಮ್ಮನೇಲಿ ಚಿತ್ರಾನ್ನ? ನಮ್ಮನೆ ನಾಯಿ ಕೂಡ ಚಿತ್ರಾನ್ನ ತಿನ್ನಲ್ಲ, ಗೊತ್ತಾಯ್ತೇನೋ? ಯಾಕತ್ತೆ, ಚಿತ್ರಾನ್ನ ಚೆನ್ನಾಗೇ ಇರ್ತೈತಲ್ಲತ್ತೆ. ಅದು ನಿಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ, ನಮಗಲ್ಲ. ಅಲ್ಲ ಕಣೆ, ನಾನು ನಿಂಗೆ ಏನೇನು ಮಾಡು ಅಂತಾನೆ ಹೇಳಿದ್ದು? ಅದೇ ಹೇಳಿದ್ರಲ್ಲತ್ತೆ, ಮಾವನ ಮುದ್ದೆ ಸಾರು, ನಿಮಗೆ ಇಡ್ಲಿ ಸಾರು, ಆಮೇಲೆ ಇನ್ನೂ ಏನೇನು ಹೇಳಿದ್ರಿ, ಮರ್ತೇ ಹೋಗ್ಬಿಟ್ಟೈತೆ ಕಣತ್ತೆ. ಅಲ್ಲ ನೀನು ಹೇಳಿರೋ ಅಡುಗೆನೇ ಮರ್ತೋಗೊಳಲ್ಲ ಮೇಳು. ಹ್ಞೂ ಕಣೆ, ಮರಿದೆ ಏನು ಮಾಡ್ತಾಳೆ? ಕೊಬ್ಬು ಜಾಸ್ತಿ ಆದರೆ ಮರಿತಾಳೆ ಎಲ್ಲದನ್ನೂ. ಈ ಚಿತ್ರಾನ್ನ ಮಾಡಿದ್ಯಾ? ನಮ್ಮನೇಲಿ ಯಾರೇ ಚಿತ್ರಾನ್ನ ತಿನ್ನೋರು? ಒಂದೊತ್ತಿ ಹಂಗೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ರತ್ತೆ. ಏನೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಾ? ನೀನು ನಮ್ಮನ್ನು ಏನು ಅನ್ಕೊಂಡಿದ್ಯಾ? ಸರಿ, ನಿಮ್ಮಂಗೆ ತಿನ್ನೋ ಗತಿ ಇಲ್ದಿರೋ ವಂಶದವ್ರು ಅನ್ಕೊಂಡಿದ್ಯಾ? ಮತ್ತೆ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀರಾ? ಇನ್ನೇನೇ ಮಾತಾಡ್ತಾರೆ, ಇನ್ನೇನು ಮಾತಾಡ್ತಾರೆ? ನನ್ನ ಮಗಳು ಏನು ಮಾಡಕ್ಕೆ ಹೇಳಿದ್ದು? ಎಂಥದ್ದು ಸ್ಯಾಂಡ್ವಿಚ್ ಬೇಕಂತ ಅವಳಕ. ಅವಳು ಪಾಪ ಹೊಟ್ಟೆ ಹಸುಕೊಂಡು ಕೊಟ್ಟಿದ್ರೆ ತಂಗ್ಳನ್ನಕ್ಕೆ ಒಗರ್ಸ್ಕೊಂಬಂದು ಕೊಟ್ಟಿದ್ದೀ ಇಲ್ಲಿ. ಇಲ್ಲ ಕಣತೆ, ತಂಗ್ಳನ್ನಲ್ಲ, ಬಿಸಿ ಅನ್ನಕ್ಕೆ ಮಾಡಿರೋದು. ನಂಗೆ ಎದುರುತ್ರ ಕೊಡ್ತೀಯ ನೀನು? ಏನೇ ತಿಂಡಿ ರೆಡಿ ಆಗೈತೇನೆ? ನಾನು ಪಾರ್ಟಿ ಆಫೀಸ್ಗೆ ಹೋಗ್ಬೇಕು, ಬೇಗ ತಿಂಡಿ ಕೊಡ್ರಿ. ತಿಂಡಿ ಬೇಕಾ? ಅಲ್ಲಿ ನೋಡಲಿ, ಚಿತ್ರಾನ್ನ ಮಾಡಿಕೊಳೆ, ಹೋಗಿ ತಿನ್ಬಿಟ್ಟು ಹೋಗು. ಏನು ಚಿತ್ರಾನ್ನನಾ? ನಮ್ಮನೇಲಿ ಯಾವಾಗಿಂದ ಚಿತ್ರಾನ್ನ ಮಾಡೋಕೆ ಶುರು ಮಾಡಿದ್ರಿ? ನಿನ್ನ ಮಗ ಹೋಗ್ಬಿಟ್ಟು ಗಂಟಾಕೊಂಬಂದವನಲ್ಲ, ಅವಳು ಮಾಡಿಕೊಳ್ಳು, ನೋಡು ತಿನ್ನು. ಓ, ಚಿತ್ರಾನ್ನನಾ? ನನಗೆ ಬೇಡಪ್ಪ, ನನಗೆ ಶುಗರ್ ಐತಲ್ಲ, ನಾನು ರೈಸ್ ತಿನ್ನಲ್ಲ. ನನಗೆ ಬೇಡ, ನಾನು ಹೊರಗಡೆ ತಿನ್ಕೊಂಡು ತಿನ್ಬಿಡ್ರಿ. ನೋಡ್ದೇನೆ, ಕೇಳಿಸ್ಕೊಂಡ? ನನ್ನ ಗಂಡನಿಗೆ ಶುಗರ್ ಐತೆ, ಅವರು ಹೊಟ್ಟೆ ಹಸ್ಕೊಂಡು ಹೋಗಂಗೆ ಮಾಡ್ದಲ್ಲ ನೀನು. ಇದನ್ನೇ ನಾನು ನಿಮ್ಮ ಅಪ್ಪ ಅಮ್ಮ ಕಲಿಸಿರೋದು. ಅದು ಅತ್ತೆ, ನನಗೆ ಮುದ್ದೆ ಎಲ್ಲ ಮಾಡೋಕ್ಕೆ ಬರಲ್ಲ ಕಣತ್ತೆ. ಅದಕ್ಕೆ ಕಣೆ ಬಡ್ಕೊಂಡೆ ನಾನು, ಮನೆ ಕೆಲಸದವ್ರನ್ನೆಲ್ಲ ಕಳಿಸ್ಬೇಡ, ಆ ಹುಡುಗಿಗೂ ಹೊಂದ್ಕೊಳಕ್ಕೆ ಟೈಮ್ ಬೇಕು. ಬಂದು ಮಾಡಿದ್ನಾನೆ ಮನೆ ಕೆಲಸ ಮಾಡು ಅಂದರೆ ಹಿಂಗೆ? ಮನೆ ಕೆಲಸದವರೆಲ್ಲ ಇದ್ದಿದ್ರೆ ಅವ್ರ ಹತ್ರ ನೋಡಿ ಕಲ್ತ್ಕೊಂಡವಳು. ಇಲ್ಲ, ಅವಳಿಗೆ ಬರಲ್ಲ ತಾನೆ, ನೀನೇ ನಿಂತು ಕಲಿಸ್ಬೇಕು ತಾನೆ. ಏನು ಎಮ್ಮೆಲೆ ಹೇಳ್ತಿ? ನಾನು ಅಡಿಗೆ ಕೆಲಸ ಮಾಡ್ಬೇಕೇನು? ಮತ್ತೆ ಎಮ್ಮೆಲೆ ಸೊಸೆ ಮಾಡ್ಬೋದಾ? ರೀ, ನೀವು ಬಾಯಿ ಮುಚ್ಕೊಂಡು ಹೋಗಿ. ಮನೆ ವಿಷಯಕ್ಕೆ ಬರಬೇಡಿ ನೀವು. ನಿಮ್ದೇನಿದ್ರು ಹೊರಗಡೆ ನೋಡ್ಕೊಳ್ಳಿ. ಮನೆ ಬಗ್ಗೆ ನನ್ಗೆ ಗೊತ್ತು. ಮನೆಯವ್ರನ್ನ ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ನಂಗೆ ಗೊತ್ತು. ನಿಮ್ದೇನಿದ್ರು ಹೊರಗಡೆ ನೋಡ್ಕೊಳ್ಳಿ. ಇಲ್ಲ ನಿಮ್ಗೆ ಅಷ್ಟೊಂದು ತಿನ್ಬೇಕು ಅನ್ಸಿದ್ರೆ ನಿಮ್ಮ ಸೊಸೆ ಮಾಡಿರೋ ಚಿತ್ರಾನ್ನನೇ ತಿನ್ಕೊಂಡು ಹೋಗಿ. ಯಾರು ಬೇಡ ಅಂದಿರೋ? ಅಮ್ಮ ಸಾರಿ ಕಣಮ್ಮ, ನಾನು ಅನ್ನ ತಿನ್ನಲ್ಲ ಕಣಮ್ಮ, ನನಗೆ ಶುಗರ್ ಬೇರೆ ಜಾಸ್ತಿ ಐತಾ, ನಾನು ಅನ್ನ ತಿನ್ನಲ್ಲ. ನಾನು ಹೊರಗಡೆನೆ ಮುದ್ದೆಗಿದ್ದೆ ಏನಾರು ತರಿಸ್ಕೊಂಡು ತಿಂತೀನಿ. ನಾಳೆಯಿಂದ ನಾನು ಅವಳಿಗೊಂಚೂರು ಅಡುಗೆ ಕಲಿಸು ನೀನೆ, ಇಲ್ಲಾಂದರೆ ಬೇರೆ ಯಾರು ಅಡುಗೆ ಭಟ್ರನ್ನ ಬುಕ್ ಮಾಡು. ದಿನ ನಂಗೂ ಹೊರಗಡೆನೇ ಊಟ ಮಾಡೋಕ್ಕಾಗೋದಿಲ್ಲ, ಆಯ್ತೇನೋ? ಅಯ್ಯೋ ಹಾಳದೋಳೆ. ನನ್ನ ಗಂಡ ಪಾಪ ಉಪವಾಸ ಹೋಗಂಗೆ ಮಾಡ್ಬಿಟ್ಟಲ್ಲ, ನಿಂಗೆ ದೇವ್ರು ಒಳ್ಳೇದು ಮಾಡ್ತಾನ. ಅತ್ತೆ, ನಂಗೆ ನಿಜವಾಗ್ಲೂ ಅಡುಗೆ ಬರಲ್ಲ ಅತ್ತೆ. ನಂಗೆ ಬರದೇ ಇದ್ದಿದ್ದು ಹೆಂಗೆ ಮಾಡ್ಲತ್ತೆ? ನಮ್ಮ ಅಣ್ಣನ ಲವ್ ಮಾಡಿ ಮದುವೆ ಆಗಕ್ಕಾಯ್ತೇನೋ. ಸರಿ ಅತ್ತೆ, ನಿಮಗೂ ಒಬ್ಳು ಮಗಳಿದ್ದಾಳೆ ತಾನೆ, ಅವಳಿಗೆ ಎಲ್ಲ ಏನೇನು ಕಲಿಸಿದ್ರ ಅತ್ತೆ ಅಡುಗೆನ? ಲೇ ಮುಚ್ಚೆ ಬಾಯಿನ, ನನ್ನ ಮಗಳು ಸುದ್ದಿಗೆ ಬರಬೇಡ ನೀನು. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕ. ನನ್ನ ಮಗಳು ನಿನ್ನಂಗೇನು ಗತಿ ಕೆಟ್ಟಿರೋಳಲ್ಲ. ನನಗೆ ಈ ಅಕ್ಷತೆಯನ್ನು ಬೇಕಾಗಿಲ್ಲ, ತಾಂಡೋಗು. ಏ ಮಗಳೇ, ಅದೆಂಥದ್ದು ಮಾಡ್ತೀಯಲ್ಲ ಆರ್ಡ್ರ್, ಎಂಥದ್ದು ಅದು ಮಾಡು. ನನಗೆ ಇಡ್ಲಿ ಸಾಂಬಾರು ವಡೆ ಮಾಡು. ನಿಂಗೆ ಏನು ಬೇಕೋ ಅದೆಂಥದ್ದು ಸ್ಯಾಂಡ್ವಿಚ್ ಅಂದಲ್ಲ, ಅದನ್ನೇ ಆರ್ಡ್ರ್ ಮಾಡು. ಇನ್ನೇನು ಮಾಡಿ ಸಾಯೋದು? ಈ ಪುಣ್ಯಾತ್ಗಿತ್ತಿ ಬಂದು ಸೇರಿರೋದಕ್ಕೆ ನಮಗೆ ಓಟನೇ ಗತಿ. ಏನಮ್ಮ ಎಲ್ಲ ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ? ಅಮ್ಮ, ಹಣ ಬಂದ.
ಏನಿಲ್ಲ ಕಣಪ್ಪ, ನೀನು ಹೆಂಡತಿ ತಿಂಡಿ ಮಾಡ್ತಿದ್ಲ ಅದನ್ನ ನೋಡಿ ಹೊಗಳ್ತಾ ಇದ್ದೆ. ಓಹ್ ಹೌದಾ, ಏನು ತಿಂಡಿ ಮಾಡಿದಳಮ್ಮ? ಚಿತ್ರಾನ್ನ ಅಂತೆ ಕಣಪ್ಪ, ಚಿತ್ರಾನ್ನ ಮಾಡೋಳೆ. ಏನು ಚಿತ್ರಾನ್ನನ? ನಮ್ಮ ಮನೇಲಿ ಯಾರು ಚಿತ್ರಾನ್ನ ತಿನ್ನಲ್ವಲ್ಲ? ಏನೋ ಕಣಪ್ಪ ಮಾಡೋಳೆ ನೋಡು. ಏ ವಾಣಿ, ಅಲ್ಲ ಕಣೆ, ನಮ್ಮ ಮನೇಲಿ ಯಾರು ಚಿತ್ರಾನ್ನ ತಿಂತಾರೆ ಅಂತ ಮಾಡಿದೆ ನೀನು? ಈ ಸುಕ್ಕ ನೀನು ನಮ್ಮ ಅಮ್ಮನಿಗೆ 4 ಥರ ಅಡುಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ದು. ನಮ್ಮನೆ ನಾಯಿಗೆ ಸಮೇತ ನಾವು ಚಿತ್ರಾನ್ನ ಎಲ್ಲ ಹಾಕೋದಿಲ್ಲ, ಅಂಥದ್ರಲ್ಲಿ ನೀನು ಚಿತ್ರಾನ್ನ ಮಾಡಿಟ್ಟಿದ್ಯಲ್ಲ. ಅಯ್ಯೋ ಹೋಗ್ಲಿ ಬಿಡು ಮಗನೆ, ಅವಳಿಗೇನು ಗೊತ್ತಿಲ್ಲದೆ ಮಾಡ್ಬಿಟ್ಟವ್ರೆ. ಪಾಪ ನಿಮ್ಮ ಅಪ್ಪ ಕೂಡ ಉಪವಾಸ ಹೋದ್ರಿ ಇವತ್ತು ಏನು ಅಪ್ಪ ಉಪವಾಸ ಹೋದ್ರಾ? ಅದೇ ಕಣಪ್ಪ, ಈ ಚಿತ್ರಾನ್ನ ಮಾಡಿದ್ಲಲ್ಲ ನಿಮ್ಮಪ್ಪ, ಇನ್ನು ಬೆಳಗ್ಗೆ ಅನ್ನ ತಿನ್ನಲ್ವಲ್ಲ, ಅದಕ್ಕೆ ಹೋದ್ರು ಅತ್ಲಾಗ ಉಪವಾಸ. ಏನೇ ಸೊಸೆ ಆಗಿ ನೀನು ಇದೇನೆ ಮಾಡ್ತಿರೋದು? ಅದು ಆಕಾಶ್, ನಂಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ನಿಂಗೆ ಗೊತ್ತು ತಾನೇ. ನಿಂಗೆ ಅಡುಗೆ ಮಾಡೋಕೆ ಬರಲ್ಲ ಅಂದಿರ ನಮ್ಮ ಅಮ್ಮನ ಕರಿಬೇಕಾಗಿತ್ತು, ನಮ್ಮ ಅಮ್ಮ ಮಾಡ್ತಿದ್ರು. ಅದನ್ನು ಬಿಟ್ಬಿಟ್ಟು ಓಹೋ ಸಿಂಪಲಾಗಿ ಆಗೋಯ್ತು ಅಂತ ಇದು ಮಾಡಿಬಿಟ್ಟ ನೀನು. ಅವಳು ಮಾಡಿರೋ ಚಿತ್ರಾನ್ನ ನಾನು ಅವಳೇ ತಿನ್ನಲಿ, ಯಾರೂ ತಿನ್ನಬೇಡಿ. ಏ ಆಶಾ, ಆನ್ಲೈನಿಂದ ಆರ್ಡ್ರ್ ಮಾಡೆ, ನಮ್ಮ 3 ಜನಕ್ಕೂ ಏನಾದರೂ ಬೇರೆ. ನೀನೇ ತಿನ್ನಬೇಕು, ನೀನೇ ತಿಂದು ಮುಗಿಸ್ಬೇಕು ಇದನ್ನೆಲ್ಲ. ಅಲ್ಲ ಕಣ, ನೀನು ನನ್ನ ಅರ್ಥ ಮಾಡ್ಕೊಂತಿಲ್ವಲ್ಲೋ. ಇಷ್ಟು ದಿನ ನೀನು ಅರ್ಥ ಮಾಡ್ಕೊಂಡಿಲ್ಲ, ಇವಾಗ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ. ಪಾಪ ನಮ್ಮಮ್ಮ ನೀನು ಬಡವ್ರ ಮನೆಯವಳು ಅಂತ ಗೊತ್ತಿದ್ರೂ ನನಗೋಸ್ಕರ ನೀನು ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀನು ಒಂದು ಅಡುಗೆ ಮಾಡೋಕ್ಕಾಗಲ್ವ ಮನೆಯಲ್ಲಿ? ಇಲ್ಲ ಏನಾದರೂ ನಿನ್ನ ಹೊರಗಡೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ದೀರಾ? ಬರೀ ಮನೇಲಿ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದರೆ ಇನ್ನೇನು ಹೇಳೋದು? ಸರಿ ಬಿಡೋ, ಕಲ್ತ್ಕೊಂಡು ಮಾಡ್ತೀನಂತೆ. ಅದೇನು ಮಾಡ್ತೀಯೋ ಮಾಡು. ಛೇ ನೋಡ್ದೇನೆ, ನೀನೇನೇ ಬುಟ್ಟಿಗೆ ಹಾಕೊಂಡ್ರು ನನ್ನ ಮಗ ನನ್ನ ಕಡೆನೇ. ಹೋಗಮ್ಮ ಹೋಗು, ಮಾಡಿರೋದನ್ನೆಲ್ಲ ತಿನ್ನೋಗಿ ಹೋಗಿ. ಯಾಶಾ ಬೇಗ ಆರ್ಡ್ರ್ ಮಾಡಮ್ಮ, ನನಗೆ ನಿಂಗೆ ನಿಮ್ಮ ಮಣ್ಣಂಗೆ. ಸರಿಯಮ್ಮ ಆಯಿತು.